ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಈಗ ನಾವು ಅಕ್ಕ ಮಹಾದೇವಿ ಬರೆದ ವಚನಗಳು ಇದರ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ. ಆಕೆ ವಚನಕಾರ್ತಿ, ಅಗ್ರಶ್ರೇಣಿಯಲ್ಲಿ ನಿಲ್ಲುವಂತಹ ವಚನಕಾರ್ತಿ, ಅನನ್ಯ ಶಿವಭಕ್ತೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಜನಿಸಿದಂತಹ ಅಕ್ಕ ಮಹಾದೇವಿ ಬಸವಣ್ಣ ಅಲ್ಲಮಪ್ರಭು ಇವರು ಇದ್ದಂತಹ ಕಾಲದಲ್ಲೇ ಇದ್ದವಳು. ಅಂದರೆ ಈಕೆಯ ಕಾಲ ಕ್ರಿಸ್ತಶಕ ಸುಮಾರು 12ನೇ ಶತಮಾನ. ಅಕ್ಕನ ತಂದೆಯ ಹೆಸರು ಸುಮತಿ, ತಾಯಿಯ ಹೆಸರು ನಿರ್ಮಲೆ. ಹಾಗೆ ಅಕ್ಕ ಮಹಾದೇವಿಯ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ. ಈ ಹೆಸರಿನಲ್ಲಿ ಅನೇಕ ವಚನ ರಚನೆ ಮಾಡಿ ಅಕ್ಕ ಹಲವಾರು ಕೃತಿಗಳನ್ನು ಕೂಡ ಬರೆದಿದ್ದಾಳೆ. ಈಗ ನಾವು ಅಕ್ಕ ಮಹಾದೇವಿಯ ವಚನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇದು 8 ಅಂಕದ ಪ್ರಶ್ನೆ. ಮೊದಲ ಪ್ರಶ್ನೆ ನೋಡಿ, ಒಟ್ಟಿಗೆ 3 ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನಾನೀಗ ಯಾವ ಉತ್ತರವನ್ನು ಹೇಳ್ತೇನೆ ನೋಡಿ, ಅದೇ ಉತ್ತರವನ್ನು ಬರೆದ್ರೆ ಸಾಕಾಗ್ತದೆ. ಅಂಕಗಳು ಸಿಗ್ತವೆ ಖಂಡಿತವಾಗಿಯೂ. ಮೊದಲ ಪ್ರಶ್ನೆ, ಅಕ್ಕ ಮಹಾದೇವಿಯ ವಚನಗಳಲ್ಲಿ ಭಕ್ತನಾದವನ ಸಮರ್ಪಣಾ ಭಾವ ಹೇಗೆ ವ್ಯಕ್ತವಾಗಿದೆ? ವಿವರಿಸಿರಿ. ಎರಡನೇ ಪ್ರಶ್ನೆ, ಅಕ್ಕನ ವಚನಗಳಲ್ಲಿ ವ್ಯಕ್ತವಾದ ಭಕ್ತಿಯ ಸ್ವರೂಪದ ಕುರಿತು ಬರೆಯಿರಿ. ಮೂರನೇ ಪ್ರಶ್ನೆ ನೋಡಿ, ಭಕ್ತನೊಬ್ಬನ ತೊಳಲಾಟ ಕಾತರಗಳು ಅಕ್ಕನ ವಚನಗಳಲ್ಲಿ ಹೇಗೆ ವ್ಯಕ್ತವಾಗಿದೆ? ವಿವರಿಸಿರಿ. ಉತ್ತರ ನೋಡಿ, ಅಕ್ಕ ಮಹಾದೇವಿ ಬರೆದ ವಚನಗಳಿಂದ ಆಯ್ದಂತಹ ಒಟ್ಟು 15 ವಚನಗಳು ನಿಮಗೆ ಈ ಸಲ ಕೊಟ್ಟಿದ್ದಾರೆ. ಈ ಎಲ್ಲ ವಚನಗಳಲ್ಲಿ ಭಕ್ತನ ಸಮರ್ಪಣಾ ಭಾವ ಅಂದರೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂತಹ ಆ ಭಾವ, ಭಕ್ತಿಯ ಸ್ವರೂಪ, ಡಾಂಭಿಕ ಭಕ್ತಿಯ ವಿಡಂಬನೆ, ಭಕ್ತನ ತೊಳಲಾಟ ಕಾತರಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಈ ವಚನ ಭಾಗದಲ್ಲಿ ವ್ಯಕ್ತವಾಗಿದೆ. ಪರಮಾತ್ಮನ ಮಹಿಮೆ ಅನ್ನುವಂಥದ್ದು ಬಹಳ ದೊಡ್ಡದು, ಅಪಾರವಾದದ್ದು. ಆತನ ಮಹಿಮೆ ಅನ್ನುವಂಥದ್ದು ಬಹಳ ಅದೊಂದು ಪಾರಮ್ಯ, ಅಂದರೆ ಭಕ್ತಿಯ ಪಾರಮ್ಯ ಅಂತ ಹೇಳ್ಬೋದು. ಆತನ ನಿಲುವನ್ನು ಅಂದರೆ ಭಗವಂತನ ನಿಲುವನ್ನು ಅರಿಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದನ್ನು ಅಕ್ಕ ಈ ರೀತಿ ಹೇಳ್ತಾರೆ, ನೆಲದಲ್ಲಿ ಇರುವಂತಹ ನಿಧಿಯಂತೆ, ಸಂಪತ್ತಿನಂತೆ, ಹಣ್ಣಿನಲ್ಲಿ ಅಡಗಿರುವಂತಹ ರುಚಿಯಂತೆ, ಶಿಲೆಯ ಒಳಗೆ ಅಡಗಿರುವಂತಹ ಬೆಂಕಿಯಂತೆ, ಎಳ್ಳಿನ ಒಳಗೆ ಇರುವಂತಹ ಎಣ್ಣೆಯಂತೆ, ಮರದ ಒಳಗೆ ಇರುವಂತಹ ಬೆಂಕಿಯಂತೆ ಒಳಗೆ ಅಡಗಿಕೊಂಡು ಇರುವಂತಹ ಒಂದು ಪರಮಾತ್ಮ. ಅಂದರೆ ಇವುಗಳಲ್ಲಿ ಯಾವ ಯಾವ ರುಚಿಗಳು ಇರ್ಬೋದು ಅಥವಾ ವಸ್ತುಗಳು ಇರ್ಬೋದು, ಯಾವುದು ಇರ್ಬೋದು, ಅದರ ಹಾಗೆ ಪರಮಾತ್ಮ ಅಥವಾ ಚೆನ್ನಮಲ್ಲಿಕಾರ್ಜುನ ಈ ಸ್ವರೂಪವನ್ನು, ದೇವರ ಸ್ವರೂಪವನ್ನು ಅರಿಯಬೇಕು ಅಂತ ಇದ್ದರೆ ನೈಜ ಭಕ್ತಿಯಿಂದ ಮಾತ್ರ ಅದು ಸಾಧ್ಯ. ಪರಿಶುದ್ಧವಾದಂತಹ ಭಕ್ತಿಯಿಂದ ಮಾತ್ರ ಸಾಧ್ಯ ಎಂದು ಅಕ್ಕ ಮಹಾದೇವಿ ಹೇಳ್ತಾಳೆ. ಈ ಮಾಯೆಯ ಪಾರಮ್ಯವೂ ಕೂಡ ಅಪಾರವಾದದ್ದು. ಈ ಮಾಯೆ ಎನ್ನುವುದು ಅದೊಂದು ದೇಹಕ್ಕೆ ನೆರಳಾಗಿ, ಪ್ರಾಣಕ್ಕೆ ಮನವಾಗಿ, ಮನಕ್ಕೆ ನೆನಪಾಗಿ, ನೆನಪಿಗೆ ಅರಿವಾಗಿ ಕಾಡುತ್ತದೆ. ಜಗದ ಜಂಗುಳಿಗೆ ಬೆಂಗೋಲನ್ನೆತ್ತಿ ಕಾಡುತ್ತದೆ. ಪರಮಾತ್ಮ ಒಡ್ಡಿದಂತಹ ಈ ಮಾಯೆಯನ್ನು ಗೆಲ್ಲಲು ಸಾಧ್ಯವಿಲ್ಲ. ಆದರೆ ನೈಜ ಭಕ್ತಿಯಿಂದ ಮಾತ್ರವೇ ಈ ಮಾಯೆಯನ್ನು ಗೆಲ್ಲಲು ಸಾಧ್ಯ ಎನ್ನುತ್ತಾಳೆ. ಈ ಮಾಯೆ ಹಿಂದೆ ಹಳ್ಳವಾಗಿ, ಮುಂದೆ ತೊರೆಯಾಗಿ, ಹಿಂದೆ ಕೆರೆಯಾಗಿ, ಮುಂದೆ ಬಲೆಯಾಗಿ ಕೂಡುವಂಥದ್ದು ಅಥವಾ ಕಾಡುವಂಥದ್ದು. ಪರಮಾತ್ಮ ತಂದಿಕ್ಕಿದಂತಹ ಮಾಯೆ ಕೊಲ್ಲುತ್ತಿದ್ದು, ಅದರಿಂದ ತಪ್ಪಿಸಿಕೊಳ್ಳಲು ಚೆನ್ನಮಲ್ಲಿಕಾರ್ಜುನನ ಭಗವಂತನ ಮೊರೆ ಹೋಗ್ತಾ ಇದ್ದೇನೆ ಅಂತ ಅಕ್ಕ ಹೇಳ್ತಾಳೆ. ಇಲ್ಲಿ ಆಕೆಯ ದೃಷ್ಟಿಯಲ್ಲಿ ಚೆನ್ನಮಲ್ಲಿಕಾರ್ಜುನ ಜಗದ ಯಂತ್ರವಾಹಕವಾಗಿದ್ದಾನೆ. ಅಂದರೆ ಆತ ಈ ಜಗತ್ತಿನ ಸೂತ್ರಧಾರನಾಗಿದ್ದು, ನಾವೆಲ್ಲ ಆತನ ಕೈಯಲ್ಲಿ ಆಡುವಂತಹ ಸೂತ್ರದ ಬೊಂಬೆಗಳಾಗಿದ್ದೇವೆ. ಹಾಗೆಯೇ ನಾವೆಲ್ಲ ಚೆನ್ನಮಲ್ಲಿಕಾರ್ಜುನ ಆಡಿಸಿದಂತೆ ಆಡಬೇಕಾಗಿದೆ. ಅಂದರೆ ಭಗವಂತ ಆಡಿಸಿದ ಹಾಗೆ ನಾವು ಆಡಬೇಕಾಗಿದೆ. ಆತ ನುಡಿಸಿದಂತೆ ನುಡಿಯಬೇಕಾಗಿದೆ, ಆತ ಇರಿಸಿದಂತೆ ಇರಬೇಕಾಗಿದೆ ಅಂತ ಪರಮಾತ್ಮನ ಪಾರಮ್ಯವನ್ನು ಈ ಭಾಗದಲ್ಲಿ ಎತ್ತಿ ಹೇಳ್ತಾಳೆ. ಹಾಗೆ ಕಾಯ ವಿಕಾರವನ್ನು ತೊರೆಯದ ಹೊರತು ನೈಜ ಭಕ್ತಿ ಸಾಧ್ಯವಿಲ್ಲ. ಹಾವಿನ ಹಲ್ಲನ್ನು ಕಿತ್ತು ಹಾವನ್ನು ಆಡಿಸಬಲ್ಲವನಾದರೆ
ಹಾವಿಗೆ ಅಂಜುವಂತಹ ಅಗತ್ಯವೇ ಇಲ್ಲ, ಯಾಕಂದರೆ ಹಲ್ಲನ್ನು ಕೇಳಬೇಕಾದ್ರೆ ಅಷ್ಟು ಧೈರ್ಯ ಆತನಲ್ಲಿ ಇರಬೇಕು. ಆಗ ಹಾವಿನ ಸಂಘವೇ ಲೇಸು ಎನಿಸ್ತದೆ. ಹಾಗೆ ಕಾಯದ ಸಂಘವನ್ನು ಅರಿತದ್ದೇ ಆದರೆ ಕಾಯದ ಸಂಘವೇ ಲೇಸು. ಕಾಯವಿಕಾರವೆನ್ನುವುದು ತಾಯಿ ರಕ್ಕಸಿಯಾದಂತೆ. ತಾಯಿಯ ರಕ್ಕಸಿಯಾದರೆ ಮಕ್ಕಳಿಗೆ ಉಳಿಗಾಲವಿಲ್ಲ. ಹಾಗೆಯೇ ಕಾಯವಿಕಾರವಿದ್ದರೆ ಭಕ್ತಿ ನಿಲ್ಲುವುದಿಲ್ಲ. ಹಾಗಾಗಿ ಕಾಯವನ್ನು ಅರಿತು ಸಂಘ ಮಾಡುವುದರ ಮೂಲಕ ಕಾಯವಿಕಾರದಿಂದ ವಿಮುಕ್ತರಾಗಬೇಕು. ಕಾಯವನ್ನು ಅರಿಯುವುದು ಎಂದರೆ ಕಾಯವಿಕಾರವನ್ನು ತ್ಯಜಿಸುವುದು ಅಂದಾಗ ಮಾತ್ರವೇ ಈ ಭಕ್ತಿ ಸಾಧ್ಯವಾಗ್ತದೆ ಅಂತ ಅಕ್ಕ ಹೇಳ್ತಾಳೆ. ಹಾಗೆ ಯಾವಾಗಲೂ ಕೂಡ ಪರಮಾತ್ಮನ ಧ್ಯಾನದಲ್ಲಿದ್ದು ಆತನನ್ನು ಒಲಿಸಿಕೊಳ್ಳುವಂತಹ ತೀವ್ರವಾದಂತಹ ಹಂಬಲ ಅಕ್ಕ ಮಹಾದೇವಿಯದು. ಇದು ನಿಜವಾದ ಭಕ್ತನಿಗೆ ಇರಬೇಕಾದಂತಹ ಪ್ರಮುಖ ಗುಣ. ಎಮ್ಮೆಗೆ ಒಂದು ಚಿಂತೆಯಾದರೆ ಚಮ್ಮಾರನಿಗೆ ಒಂದು ಚಿಂತೆ ಆದರೆ ಅಕ್ಕನಿಗೆ ಸದಾ ಚೆನ್ನಮಲ್ಲಿಕಾರ್ಜುನ ತನಗೆ ಒಲಿಯುವನೋ ಇಲ್ಲವೋ ಅನ್ನುವಂತಹ ಚಿಂತೆ. ಅಕ್ಕನಿಗೆ ಚೆನ್ನಮಲ್ಲಿಕಾರ್ಜುನನ ಮೇಲೆ ಎಷ್ಟೊಂದು ಪ್ರೀತಿ ಎಂದರೆ ಭಕ್ತನಿಗೆ ಪರಮಾತ್ಮನಲ್ಲಿ ಇಂತಹ ಪ್ರೀತಿ ಅತಿ ಅಗತ್ಯವಾಗಿ ಬೇಕು ಅನ್ನುವಂಥದ್ದನ್ನೇ ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾರೆ. ಇನ್ನು ಪಂಚಭೂತಗಳು ನಾಶವಾಗುವುದಕ್ಕಿಂತ ಮುನ್ನ ಅಥವಾ ಈ ದೇಹ ಅನ್ನೋದು ಸಾವನ್ನು ಅಪ್ಪುವುದಕ್ಕಿಂತ ಮುನ್ನ, ಪಂಚೇಂದ್ರಿಯಗಳೆಲ್ಲ ಹರಿದು ಹಂಚಾಗಿ ಚೂರು ಚೂರಾಗಿ ಹೋಗುವುದಕ್ಕೆ ಮುನ್ನ ಚೆನ್ನಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಎನ್ನುತ್ತಾಳೆ ಅಕ್ಕ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯನ್ನು ಅಳೆದು ತೀರದ ಮುನ್ನ, ಅಂದರೆ ಸಾಯುವುದಕ್ಕಿಂತ ಮೊದಲು ಶಿವನನ್ನು ನೆನೆಯಬೇಕು, ಆತನ ಭಕ್ತಿಯನ್ನು ಮಾಡಬೇಕು ಅಂತ ಹೇಳ್ತಾಳೆ. ಭಕ್ತಿಯಲ್ಲಿ ಜ್ಞಾನ ಬಹುಮುಖ್ಯವಾಗಿದೆ ಅನ್ನುವಂಥದ್ದು ಅಕ್ಕನ ವಿಚಾರ. ಇದನ್ನು ಅಕ್ಕ ಹಲವಾರು ಉದಾಹರಣೆಗಳ ಮೂಲಕ ಆಕೆ ಹೇಳ್ತಾಳೆ. ನೆರಳಿದ್ದರೆ ಮರದಿಂದ ಫಲ, ದಯೆಯಿದ್ದರೆ ಧನದಿಂದ ಫಲ, ಹಯನಿದ್ದರೆ ಹಸುವಿನಿಂದ ಫಲ, ಗುಣವಿದ್ದರೆ ರೂಪದಿಂದ ಫಲ, ಬಾಣವಿದ್ದರೆ ಅಗುಳಿನಿಂದ ಫಲ, ಹಾಗೆ ಜ್ಞಾನವಿದ್ದರೆ ಭಕ್ತಿಯಿಂದ ಫಲ ಅಥವಾ ಭಕ್ತನಿಂದ ಫಲ ಅಂತ ಅಕ್ಕ ಹೇಳ್ತಾಳೆ. ಪರಮಾತ್ಮನ ಸತ್ವ ಪರೀಕ್ಷೆಯಲ್ಲಿ ಗೆಲ್ಲದ ಹೊರತು ನಿಜವಾದ ಭಕ್ತಿ ಸಾಧ್ಯವಿಲ್ಲ. ಚಂದನವನ್ನು ಕಡಿದು ಕೊರೆದು ತೇಯಿದರೆ ಅದು ನೊಂದುಕೊಂಡು ಕಂಪು ಸೂಸುವುದನ್ನು ಬಿಡುವುದಿಲ್ಲ. ಸುವರ್ಣವನ್ನು ಕಡಿದು ಒರೆದರೆ ಅದು ಕಳಂಕ ಹಿಡಿಯುವುದಿಲ್ಲ. ಕಬ್ಬನ್ನು ಸಂದಿಗೆ ಕಡಿದು ಗಾಣದಲ್ಲಿ ಇಕ್ಕಿ ಅರೆದರೆ ಅದು ಬೆಂದು ಪಾಕಕೊಳ್ಳದೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿ ಕೊಡುವುದನ್ನು ಬಿಡುವುದಿಲ್ಲ. ಹಾಗೆ ಪರಮಾತ್ಮ ಕೊಂದರೂ ಸರಿಯೇ ಶರಣು ಎನ್ನುವುದನ್ನು ಬಿಡಬಾರದು ಎನ್ನುತ್ತಾಳೆ ಅಕ್ಕ. ಹೀಗೆ ಪರಮಾತ್ಮನನ್ನು ಅರಿಯುವುದೇ ಭಕ್ತಿಯಲ್ಲಿ ಬಹುಮುಖ್ಯವಾದಂತಹ ಸಂಗತಿ ಅನ್ನೋದನ್ನು ಅಕ್ಕ ಮಹಾದೇವಿಯವರು ಈ ವಚನಗಳಲ್ಲಿ ಪ್ರಸ್ತುತಪಡಿಸ್ತಾರೆ. ಮುಂದಿನದು 5 ಅಂಕದ ಒಂದು ಪ್ರಶ್ನೆ ಇದೆ ನೋಡಿ. ಡಾಂಭಿಕ ಭಕ್ತಿಯ ವಿಡಂಬನೆ ಅಕ್ಕನ ವಚನಗಳಲ್ಲಿ ಮೂಡಿಬಂದ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ. ಅಕ್ಕನು ತನ್ನ ವಚನಗಳಲ್ಲಿ ಡಾಂಭಿಕ ಭಕ್ತಿಯ ವಿಡಂಬನೆಯನ್ನು ಈ ರೀತಿ ಮಾಡುತ್ತಾಳೆ. ಅನ್ನದಾನವಾಗಲಿ ಆರ್ಥಿಕ ದಾನವಾಗಲಿ ಇವು ನೈಜ ಭಕ್ತಿಯ ಸ್ವರೂಪಗಳಲ್ಲ, ಇವು ಡಾಂಭಿಕ ಭಕ್ತಿಯ ಸ್ವರೂಪ. ಅನ್ನ ನೀಡುವವರಿಗೆ ಧಾನ್ಯವೇ ಶಿವಲೋಕ, ಹಣ ಕೊಡುವವರಿಗೆ ಕಲ್ಲೇ ಶಿವಲೋಕ. ಇಂತಹ ದಾನ ಭಕ್ತಿಯಲ್ಲಿ ಹೆಣ್ಣು ಹೊನ್ನು ಮಣ್ಣು ಮೂರನ್ನು ತ್ಯಜಿಸುವುದೇ ನೈಜವಾದಂತಹ ಭಕ್ತಿ. ಆದರೆ ಈ ಹೆಣ್ಣು ಹೊನ್ನು ಮಣ್ಣು ಮೂರನ್ನು ಕಣ್ಣಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ, ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ ಡಾಂಭಿಕ ಭಕ್ತಿಯೇ ಹೊರತು ಅದು ನಿಜವಾದಂತಹ ಭಕ್ತಿಯಲ್ಲ. ಯಾಕಂದರೆ ನಿಜವಾದ ಭಕ್ತನಿಗೆ ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಆಸೆ ಇರುವುದಿಲ್ಲ. ಈ ಮೂರರ ಆಸೆ ಇದ್ದದ್ದೇ ಆದರೆ ಅದು ನಿಜವಾದ ಭಕ್ತನ ಗುಣವಲ್ಲ, ಅದು ಡಾಂಭಿಕರ ಭಕ್ತಿಯ ಭಕ್ತಿಯಾಗಿರ್ತದೆ. ನಿಜವಾದ ಭಕ್ತ ಜ್ಞಾನವಂತರ ಸಂಘ ಮಾಡ್ತಾನೆಯೇ ಹೊರತು ಅಜ್ಞಾನಿಗಳ ಸಂಘವನ್ನು ಮಾಡುವುದಿಲ್ಲ. ಅಜ್ಞಾನಿ ಯಾವತ್ತೂ ಅಜ್ಞಾನಿ ಅಥವಾ ಡಾಂಭಿಕನೇ ಹೊರತು ಆತ ನಿಜವಾದ ಜ್ಞಾನಿಯಲ್ಲ, ನೈಜವಾದಂಥ ಭಕ್ತನಲ್ಲ. ಅಜ್ಞಾನಿಯ ಸಂಘ ಕಲ್ಲನ್ನು ಹೊಯ್ದು ಕಿಡಿಯನ್ನು ತೆಗೆದುಕೊಂಡಂತೆ ಅಪಾಯಕಾರಿಯಾದುದು. ಆದರೆ ಜ್ಞಾನಿಯ ಸಂಘ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ ಆತ್ಮಸುಖಾನುಭವವನ್ನು ಇಂತಹ ಜ್ಞಾನಿಗಳನ್ನು ಮೀರಿದಂತಹ ಶರಣರ ಸಂಘ ಕರ್ಪೂರಗಿರಿಯ ಉರಿಯನ್ನು ಕೊಂಡಂತೆ, ಅಂದರೆ ಮೋಕ್ಷಕ್ಕೆ ಅದು ಸೋಪಾನವಾದಂತೆ ಎಂದು ಈ ಶರಣರ ಭಕ್ತಿಯ ಪಾರಮ್ಯವನ್ನು ಎತ್ತಿ ಹಿಡಿಯುತ್ತಾಳೆ ಅಕ್ಕ. ಡಾಂಭಿಕ ಭಕ್ತಿಯ ಮೂಲ ಗುಣವೆಂದರೆ ದುರಾಸೆ.
ಆಸೆ ದುರಾಸೆಗಳನ್ನು ಬಿಡದ ಹೊರತು ನೈಜ ಭಕ್ತನಾಗಲು ಖಂಡಿತವೂ ಸಾಧ್ಯವಿಲ್ಲ. ಈ ಸಂಸಾರದ ವ್ಯಾಮೋಹ ಅಥವಾ ದುರಾಶೆ ಎನ್ನುವುದು ತೆರಣಿಯ ಹುಳು ತನ್ನ ಸ್ನೇಹದಿಂದ ತನ್ನ ನೂಲನ್ನು ತಾನೇ ಸುತ್ತಿಕೊಂಡು ಸತ್ತಂತೆ. ಸಂಸಾರದ ದುರಾಶೆಯಿಂದ ಸಾವೇ ಹೊರತು ನಿಜವಾದ ಭಕ್ತಿಯಾಗಲಿ, ದೇವರ ಒಲುಮೆಯಾಗಲಿ ಅಥವಾ ಮೋಕ್ಷವಾಗಲಿ ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಡಾಂಭಿಕ ಭಕ್ತಿಯನ್ನು ಬಿಟ್ಟು ನಿಜವಾದ ಭಕ್ತಿಯ ಪಥವನ್ನು ಹಿಡಿದರೆ ಮಾತ್ರ ಪರಮಾತ್ಮನ ಒಲುಮೆಯನ್ನು ಸಂಪಾದಿಸಬಹುದು ಅಂತ ಅಕ್ಕ ಈ ವಚನಗಳಲ್ಲಿ ಹೇಳುತ್ತಾಳೆ. ಇನ್ನು ವಿದ್ಯಾರ್ಥಿಗಳೇ, ಸಂದರ್ಭವನ್ನು ನೋಡೋಣ. ಮೊದಲ ಸಂದರ್ಭ ನೋಡಿ, ತಿಲದ ಮರೆಯ ತೈಲದಂತೆ. ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿ ಬರೆದ ವಚನಗಳು ಎಂಬ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ. ಚೆನ್ನಮಲ್ಲಿಕಾರ್ಜುನ ನಿಲುವು ಶರಣರಿಗೆ ಮಾತ್ರ ಸುವೇದ್ಯ ಎಂದು ವಿವರಿಸುವಂತಹ ಸಂದರ್ಭದಲ್ಲಿ ಅಕ್ಕ ಈ ಮಾತನ್ನು ಹೇಳ್ತಾಳೆ. ಚೆನ್ನಮಲ್ಲಿಕಾರ್ಜುನನ ಅಥವಾ ಪರಮಾತ್ಮನ ಪಾರಮ್ಯ ಅಪಾರವಾದದ್ದು. ಆತನ ನಿಲುವು ಶರಣರಿಗೆ ಮಾತ್ರ ನಿಲುಕುವಂಥದ್ದೇ ಹೊರತು ಡಾಂಭಿಕ ಭಕ್ತರಿಗೆ ಅಥವಾ ಸಂಸಾರದಲ್ಲಿ ಇರುವವರಿಗೆ ಸಿಗುವಂಥದ್ದಲ್ಲ. ಪರಮಾತ್ಮನ ಮಹಿಮೆ ಅನ್ನುವಂಥದ್ದು ಅಪಾರವಾದದ್ದು. ಹೇಗೆ ಅಂದರೆ ಅವನ ನಿಲುವನ್ನು ಅರಿಯಲಿಕ್ಕೆ ಸಾಧ್ಯವಿಲ್ಲ. ನೆಲದಲ್ಲಿ ಇರುವಂತಹ ನಿಧಿಯಂತೆ, ಹಣ್ಣಿನಲ್ಲಿ ಇರುವಂತಹ ರುಚಿಯಂತೆ, ಶಿಲೆಯಲ್ಲಿ ಇರುವಂತಹ ಬೆಂಕಿಯಂತೆ, ಎಳ್ಳಿನಲ್ಲಿ ಇರುವಂತಹ ಎಣ್ಣೆಯಂತೆ, ಮರದಲ್ಲಿ ಇರುವಂತಹ ಬೆಂಕಿಯಂತೆ ಅನ್ನುವುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಉತ್ತರ, ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿ ಬರೆದ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಅಜ್ಞಾನಿ ಜ್ಞಾನಿಗಳ ಸಂಘದ ಫಲವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ವಚನಕಾರ್ತಿ ಈ ಮಾತನ್ನು ಹೇಳ್ತಾಳೆ. ಜ್ಞಾನಿ ಅಜ್ಞಾನಿಗಳ ನಡುವೆ ಸಂಘದ ಫಲವನ್ನು ವಿವರಿಸುವಾಗ ಈ ಮೂಲಕ ನೈಜ ಭಕ್ತ ಮತ್ತು ಡಾಂಭಿಕ ಭಕ್ತನ ಸ್ವರೂಪವನ್ನು ಹೇಳುವಂಥ ಸಂದರ್ಭದಲ್ಲಿ ಅಜ್ಞಾನಿ ಡಾಂಭಿಕ ಭಕ್ತನಾದರೆ ಜ್ಞಾನಿ ನೈಜ ಭಕ್ತ. ಅಜ್ಞಾನಿಯ ಅಥವಾ ಡಾಂಭಿಕ ಭಕ್ತನ ಸಂಘ ಫಲವೆಂದರೆ ಕಲ್ಲನ್ನು ಹೊಯ್ದು ಬೆಂಕಿಯನ್ನು ಆಹ್ವಾನಿಸಿದ ಹಾಗೆ. ಜ್ಞಾನಿಯ ಅಥವಾ ನೈಜ ಭಕ್ತನ ಸಂಘದ ಫಲವೆಂದರೆ ಮೊಸರು ಕಡೆದು ಬೆಣ್ಣೆ ತೆಗೆದುಕೊಂಡಂತೆ ಎಂದು ವಿವರಿಸುವಂತಹ ಸಂದರ್ಭದಲ್ಲಿ ಅಕ್ಕ ಈ ಮೇಲಿನಂತೆ ಹೇಳುತ್ತಾಳೆ. ಇನ್ನು ಮೂರನೆಯ ಸಂದರ್ಭ, ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರ. ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿಯ ವಚನಗಳು ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಕಾಯವಿಕಾರವನ್ನು ತೊರೆಯದ ಹೊರತು ನೈಜ ಭಕ್ತಿ ಸಾಧ್ಯವಿಲ್ಲ. ಕಾಯವಿಕಾರ ಎನ್ನುವುದು ಸಂಸಾರ ವ್ಯಾಮೋಹದ ಮಾಯೆ. ಅದು ಭಕ್ತಿಗೆ ಅಡಚಣೆಯಾಗ್ತದೆ, ಅಡ್ಡಗೋಲಾಗ್ತದೆ. ಇದು ತಾಯಿಯೇ ರಕ್ಕಸಿಯಾಗಿ ಮಕ್ಕಳನ್ನು ನುಂಗಿದಷ್ಟು ಅಪಾಯಕಾರಿ. ಅಂದರೆ ಈ ಕಾಯವಿಕಾರ ನೈಜ ಭಕ್ತಿಯನ್ನೇ ನುಂಗಿಬಿಡುವಷ್ಟು ಅಪಾಯಕಾರಿಯಾಗಿರ್ತದೆ. ಭಕ್ತ ಮೊದಲು ಕಾಯವಿಕಾರವನ್ನು ತ್ಯಜಿಸಬೇಕು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಅಕ್ಕ ಈ ಮೇಲಿನಂತೆ ಹೇಳುತ್ತಾಳೆ. ನಾಲ್ಕನೆಯ ಸಂದರ್ಭ ನೋಡಿ, ನೊಂದ ನೋವ ನೋಯದವರೆತ್ತಬಲ್ಲರು. ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿ ಬರೆದ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಅಕ್ಕನ ದೃಷ್ಟಿಯಲ್ಲಿ ಭಕ್ತಿ ಎನ್ನುವುದು ಪರಮಾತ್ಮ ಒಡ್ಡಿದ ಒಂದು ಸತ್ವ ಪರೀಕ್ಷೆ. ಅದು ಪರಮಾತ್ಮನು ಭಕ್ತನ ಒಡಲಲ್ಲಿ ಚುಚ್ಚಿದ ಒಂದು ಅಲಗು. ಈ ನೋವನ್ನು ಭಕ್ತ ಬಲ್ಲನೇ ಹೊರತು ಇತರರು ಅಂದರೆ ಸಂಸಾರ ಹೊಂದಿದವರು ಅಥವಾ ಡಾಂಭಿಕರು ಅರಿಯಲು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಅಕ್ಕ ಈ ಮೇಲಿನಂತೆ ಹೇಳುತ್ತಾಳೆ. ಐದನೇ ಸಂದರ್ಭ ನೋಡಿ, ನೊಂದೆನೆಂದು ಕಂಪ ಬಿಟ್ಟಿತ್ತೆ. ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿ ಬರೆದ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಪರಮಾತ್ಮ ಒಡ್ಡಿದಂತಹ ಸತ್ವ ಪರೀಕ್ಷೆಯಲ್ಲಿ ಭಕ್ತ ಗೆದ್ದು ನಿಲ್ಲಬೇಕು. ಆತ ಭಕ್ತನನ್ನು ಅರೆದು ನೋಡುತ್ತಾನೆ, ಅಂದರೆ ಪರೀಕ್ಷಿಸಿ ನೋಡುತ್ತಾನೆ, ಒರೆದು ನೋಡುತ್ತಾನೆ, ಪ್ರಾಣಾಂತಿಕವಾಗಿ ಕಾಡಿಯೂ ನೋಡುತ್ತಾನೆ. ಆದರೂ ಭಕ್ತ ಅದಕ್ಕೆ ಅಂಜದೆ ಚಂದನ ಸುವರ್ಣ ಕಬ್ಬುಗಳಂತೆ ಸಹನೆಯಿಂದ ಸಹಿಸಿಕೊಂಡು ಪರಮಾತ್ಮನ ಒಲುಮೆಗೆ ಪಾತ್ರನಾಗಬೇಕು. ಪರಮಾತ್ಮ ಕೊಂದರೂ ಕೂಡ ಶರಣು ಎನ್ನಬೇಕು. ಅಂದಾಗ ಮಾತ್ರ ನಿಜವಾದ ಭಕ್ತಿ ಸಾಧ್ಯವಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಅಕ್ಕ ಈ ಮೇಲಿನಂತೆ ಹೇಳುತ್ತಾಳೆ. ಇನ್ನು ಪದ್ಯದ ಭಾವಾರ್ಥ ವಿವರಿಸಿ ಅನ್ನುವಂಥದ್ದನ್ನು ಕೊಡ್ಬೋದು ನೋಡಿ. ಅಂದರೆ ಹೆಚ್ಚಿನದನ್ನು ಕೊಡ್ತಾರೆ, ಹಾಗಾಗಿ ಸರಿಯಾಗಿ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ.
ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ಜಗದ ಜಂಗುಳಿಗೆ ಬೆಂಗೋಲ ನೆತ್ತಿ ಕಾಡಿತ್ತು ಮಾಯೆ. ಚೆನ್ನಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯೆಯನ್ನು ಆರೂ ಗೆಲ್ಲಬಾರದು ಅಥವಾ ಗೆಲ್ಲಲಾರದು. ಇಲ್ಲಿ ಈ ವಚನದಲ್ಲಿ ಚೆನ್ನಮಲ್ಲಿಕಾರ್ಜುನ ಹೇಳುವಂತಹ ಒಡ್ಡಿರುವಂತಹ ಮಾಯೆಯನ್ನು ಮತ್ತು ಅದರ ಸ್ವರೂಪವನ್ನು ಅದನ್ನು ಗೆಲ್ಲುವುದಕ್ಕೆ ಅಸಾಧ್ಯ ಅನ್ನೋದನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ. ಮಾಯೆ ಎಂದರೆ ಸೆಳೆತ, ವ್ಯಾಮೋಹ, ಹೆಣ್ಣು ಹೊನ್ನು ಮಣ್ಣು ಇದೆಲ್ಲವೂ ಕೂಡ ಮಾಯೆ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅಕ್ಕ ಮಹಾದೇವಿ ಅಂದರೆ ಈ ಒಂದು ಹೆಣ್ಣು ಹೊನ್ನು ಮಾಯೆಗಳನ್ನು ಲೌಕಿಕ ಮಾಯೆ ಅಂತ ಕೆಲವರು ಕರೀತಾರೆ. ಆದರೆ ಚೆನ್ನಮಲ್ಲಿಕಾರ್ಜುನನು ಒಡ್ಡಿದಂತಹ ಕಂಡೂ ಕಾಣದ ಸಿಕ್ಕರೂ ಸಿಗದ ಮಾಯೆಯನ್ನು ಅಲೌಕಿಕ ಮಾಯೆ ಅಂತ ಕರೀಬೋದು. ಈ ಮಾಯೆಯನ್ನು ಗೆಲ್ಲುವುದು ಅಸಾಧ್ಯ ಅಂತ ಅಕ್ಕ ಹೇಳ್ತಾಳೆ. ಮನುಷ್ಯನ ಕಾಯದೊಳಗಿನ ಪ್ರಾಣ, ಪ್ರಾಣದೊಳಗಿನ ಮನಸ್ಸು, ಮನಸ್ಸಿನೊಳಗಿನ ನೆನಪು ಎಲ್ಲವೂ ಕೂಡ ಎಲ್ಲ ಒಂದಕ್ಕೊಂದು ಸೇರಿಕೊಂಡು ಪರಸ್ಪರ ಪ್ರತ್ಯೇಕಿಸಲಾಗದಂತಹ ಅವಿನಾಭಾವ ಸಂಬಂಧವನ್ನು ಉಳ್ಳವುಗಳು. ಹಾಗೆಯೇ ಕಾಯಕ್ಕೆ ನೆರಳು, ಪ್ರಾಣಕ್ಕೆ ಮನಸ್ಸು, ಮನಸ್ಸಿಗೆ ನೆನಪು, ನೆನಪಿಗೆ ಅರಿವು ಇವು ಪರಸ್ಪರ ಪ್ರತ್ಯೇಕಿಸಲು ಆಗದೇ ಇರುವಂತಹ ಅವಿನಾಭಾವ ಸಂಬಂಧಗಳು. ದೇಹ ಹೋದಲ್ಲೆಲ್ಲ ಅದರ ನೆರಳು ಹಿಂಬಾಲಿಸಿಕೊಂಡು ಬರುತ್ತದೆ. ಬೆಳಕಿದ್ದಾಗ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವಂಥ ನೆರಳು ಬೆಳಕಿಲ್ಲದಾಗ ಕಣ್ಣಿಗೆ ಕಾಣಿಸಲಾರದು. ಆದರೆ ಅದು ಹಿಂಬಾಲಿಸಿಕೊಂಡೇ ಇರ್ತದೆ, ಇದ್ದೂ ಇಲ್ಲದ ಹಾಗೆ ಗಮನಕ್ಕೆ ಬಾರದಂತೆ. ಹಾಗೆ ಕಾಯದ ಒಳಗೆ ಪ್ರಾಣ ಹೇಗಿದೆಯೋ ಹಾಗೆಯೇ ಅದರೊಳಗೆ ಮನಸ್ಸು ತುಂಬಿಕೊಂಡೇ ಇರ್ತದೆ. ಮನಸ್ಸನ್ನು ಪ್ರಾಣದಿಂದ ಪ್ರತ್ಯೇಕಿಸಲಾಗದು, ಅದನ್ನು ಹಿಡಿದಿಡಲಾಗದ್ದು, ಸ್ಥಿರಗೊಳಿಸಲಾಗದ್ದು. ಮರವನ್ನು ಏರಿದ ಮರ್ಕಟನ ಹಾಗೆ ಮನಸ್ಸು ಎಲ್ಲಿದೆಯೋ ಅಲ್ಲಿ ನೆನಪು ಇರ್ತದೆ. ಅದು ನೆರಳಿನಂತೆ ಮನಸ್ಸನ್ನು ಹಿಂಬಾಲಿಸ್ತದೆ. ಜೀವಮಾನ ಪರ್ಯಂತ ಉಂಟಾದಂತಹ ಅನುಭವ ನೆನಪಿನ ರೂಪದಲ್ಲಿ ಮನಸ್ಸಿನ ಒಳಗೆ ಸ್ಥಿರವಾಗ್ತದೆ. ಎಲ್ಲಿ ನೆನಪು ಇದೆಯೋ ಅದರೊಳಗೆ ಅರಿವು ಸೇರಿಕೊಂಡೇ ಇರ್ತದೆ. ಮನುಷ್ಯನ ಬೌದ್ಧಿಕ ಬೆಳವಣಿಗೆಗೆ ಅರಿವು ಬಹಳ ಮುಖ್ಯ. ಆದರೆ ಮನುಷ್ಯನಿಗೆ ಬುದ್ಧಿ ತಿಳಿದಂದಿಂದಲೂ ಉಂಟಾದ ಅರಿವು ಅದು ಒಳಿತಿರಲಿ ಕೆಡುಕಿರಲಿ, ಕೆಟ್ಟದಿರಲಿ, ಹಿತವಿರಲಿ ಅಹಿತವಿರಲಿ, ಅದು ಮತ್ತೆ ಮರುಕಳಿಸಿ ಭಗವಂತನ ಹಾದಿಯಲ್ಲಿ ಅದು ಕಾಡಿ ತಡೆ ಉಂಟು ಮಾಡುತ್ತದೆ. ಹೀಗೆ ಕಾಯಕ್ಕೆ ನೆರಳಾಗಿ, ಪ್ರಾಣಕ್ಕೆ ಮನವಾಗಿ, ಮನಕ್ಕೆ ನೆನಪಾಗಿ, ನೆನಪಿಗೆ ಅರಿವಾಗಿ ಕಾಡುವ ಮಾಯೆ ಜನಸಮೂಹಕ್ಕೆ ಬೆಂಗೋಲ್ನಂತೆ ಕಾಡ್ತಾ ಇರ್ತದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಅಕ್ಕನ ಆತ್ಮವಿಮರ್ಶೆ ಬುದ್ಧಿ ತಿಳಿದಂದಿಂದ ಚೆನ್ನಮಲ್ಲಿಕಾರ್ಜುನನ ಭಕ್ತಿಯಾಗಿ ತನ್ನನ್ನು ತಾನು ಆತನ ಪತ್ನಿಯಾಗಿ ಪರಿಭಾವಿಸಿ ಆತನಿಗಾಗಿ ಹಂಬಲಿಸಿದ ಅಕ್ಕ ತನ್ನ ಹೆತ್ತವರ ಹಾಗೂ ಊರ ರಾಜ ಕೌಶಿಕನ ಒತ್ತಾಸೆಗೆ ಮಣಿದು ಆತನನ್ನು ಮದುವೆ ಆಗಬೇಕಾಯಿತು. ಆದರೆ ಹೆಣ್ಣಿನ ಮಾಯೆಗೆ ಒಳಗಾಗಿ ಕೌಶಿಕನು ಒಡ್ಡುವಂತಹ ಅಲೌಕಿಕ ಮಾಯೆ, ಇನ್ನೊಂದೆಡೆ ಚೆನ್ನಮಲ್ಲಿಕಾರ್ಜುನ ಒಡ್ಡುವ ಅಲೌಕಿಕ ಮಾಯೆಗಳ ಮಧ್ಯೆ ಸಿಕ್ಕಿಕೊಂಡು ಆಕೆ ಹಲವಾರು ತೊಂದರೆಗಳನ್ನು ಅನುಭವಿಸುವಂಥದ್ದು. ಹೀಗೆ ಎಲ್ಲದರ ನಡುವೆ ಆಕೆ ಅನುಭವಿಸುವಂತಹ ಅಂದರೆ ಒಂದಕ್ಕೊಂದು ಸಂಬಂಧವಿರುವಂತಹ ಅನ್ಯೋನ್ಯ ಸಂಬಂಧವಿರುವಂತಹ ಆ ಒಂದನ್ನು ಯಾವುದಾದ್ರೂ ಒಂದನ್ನು ಬಿಟ್ಟು ಹಿಡಿದು ಕಾಡುವುದು ಈ ಮಾಯೆಯ ವಿಶಿಷ್ಟ ಗುಣ. ಇನ್ನು ಎರಡನೇದು ಪದ್ಯದ ಭಾವಾರ್ಥ ನೋಡಿ. ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆನಯ್ಯ ನೀನಾಡಿಸಿದಂತೆ, ನಾನುಡಿದೆನಯ್ಯ ನೀ ನುಡಿಸಿದಂತೆ, ನಾನಿದ್ದೆನಯ್ಯ ನೀನಿರಿಸಿದಂತೆ, ಜಗದ ಯಂತ್ರವಾಹಕ ಚೆನ್ನಮಲ್ಲಿಕಾರ್ಜುನ ಸಾಕೆಂಬನ್ನಕ್ಕ. ಅಂದರೆ ಇಲ್ಲಿ ಪರಮಾತ್ಮನ ಅಥವಾ ಚೆನ್ನಮಲ್ಲಿಕಾರ್ಜುನನ ಪಾರಮ್ಯವನ್ನು ವರ್ಣಿಸುವಂಥದ್ದು ಈ ವಚನದ ಭಾವಾರ್ಥ. ಅಕ್ಕನ ದೃಷ್ಟಿಯಲ್ಲಿ ಪರಮಾತ್ಮ ಅಥವಾ ಚೆನ್ನಮಲ್ಲಿಕಾರ್ಜುನ ಈ ಲೋಕದ ಸೂತ್ರಧಾರ, ಯಂತ್ರವಾಹಕ. ಈ ಜಗತ್ತು ನಡೆಯುವುದು ಆತನಿಂದಲೇ. ನಾವೆಲ್ಲ ಆತ ಆಡಿಸಿದಂತೆ ಆಡುವ, ನುಡಿದಂತೆ ನುಡಿಯುವ, ಕೋಲ ತುದಿಯ ಕೋಡಗನಂತೆ, ನೇಣ ತುದಿಯ ನೇಣು ಅಂದರೆ ಸೂತ್ರದ ದಾರದ ತುದಿಯ ಸೂತ್ರದ ಬೊಂಬೆಯಂತೆ ನಮ್ಮದು ಎನ್ನುವುದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಪರಮಾತ್ಮನದೇ ಎನ್ನುವಂಥದ್ದೇ ಇಲ್ಲಿ ಈ ಪದ್ಯ ಭಾಗದ ಭಾವಾರ್ಥ. ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿ ಬರೆಯಿರಿ ಅಕ್ಕನ ವಚನಗಳು. ಇದೇ ಈಗ ಹೇಳಿರುವಂತಹ ಉತ್ತರವನ್ನೇ ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು ಒಂದಂಕದ ಪ್ರಶ್ನೆಗಳು, ವಚನಗಳು. ಈ ಭಾಗದ ಕರ್ತೃ ಯಾರು? ಅದು ಅಕ್ಕ ಮಹಾದೇವಿ. ಇನ್ನು ಎರಡನೇ ಪ್ರಶ್ನೆ, ಭಾವದ ಮರೆಯ ಬ್ರಹ್ಮ ಯಾರು? ಉತ್ತರ ಪರಮಾತ್ಮ. ಮೂರನೇ ಪ್ರಶ್ನೆ, ಅನ್ನ ನೀಡುವವರಿಗೆ ಶಿವಲೋಕ ಯಾವುದು? ಉತ್ತರ ಧಾನ್ಯ. ನಾಲ್ಕನೇ ಪ್ರಶ್ನೆ, ಸಣ್ಣವರ ಸಮಾರಾಧನೆ ಯಾವುದು? ಉತ್ತರ ಹೆಣ್ಣು ಹೊನ್ನು ಮಣ್ಣು ನೋಡಿ ಕೇಳಿ ಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆ. ಐದನೇ ಪ್ರಶ್ನೆ, ಶರಣರ ಸಂಘ ಏನನ್ನು ಕೊಂಡಂತೆ? ಉತ್ತರ ಕರ್ಪೂರಗಿರಿಯ ಉರಿಯನ್ನು ಕೊಂಡಂತೆ. ಆರನೇ ಪ್ರಶ್ನೆ, ಜಗದ ಜಂಗುಳಿಗೆ ಬೆಂಗೋಲು ಯಾವುದು? ಉತ್ತರ ಜಗದ ಜಂಗುಳಿಗೆ ಬೆಂಗೋಲು ಮಾಯೆ. ಏಳನೇ ಪ್ರಶ್ನೆ, ತಾಯಿ ರಕ್ಕಸಿಯಾದಂತೆ ಯಾವುದು? ಉತ್ತರ
ಕಾಯವಿಕಾರ. ಮುಂದಿನ ಪ್ರಶ್ನೆ, ಜ್ಞಾನ ಯಾವುದಕ್ಕೆ ಅವಶ್ಯ? ಉತ್ತರ, ಜ್ಞಾನ ನೈಜ ಭಕ್ತಿಗೆ ಅವಶ್ಯ. ಒಂಬತ್ತನೇ ಪ್ರಶ್ನೆ, ಭಕ್ತ ಜೀವ ಅರಿಯಬೇಕಾದದ್ದು ಯಾರನ್ನು? ಉತ್ತರ, ಚೆನ್ನಮಲ್ಲಿಕಾರ್ಜುನನನ್ನು ಅಥವಾ ಪರಮಾತ್ಮನನ್ನು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಅಕ್ಕ ಮಹಾದೇವಿ ಬರೆದ ವಚನಗಳ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಯಾವುದಾದ್ರೂ ಪಾಠ ನಿಮಗೆ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ, ಸದ್ಯದಲ್ಲೇ ಅದನ್ನು ಪಾಠವನ್ನು ಮಾಡಿ ಅಪ್ಲೋಡ್ ಮಾಡಿಬಿಡ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.